ಕ್ವಶನ್ ನೋಡ್ಕೊಳ್ಳಿ. ಫೈಂಡ್ ದ ಫೋರಿಯರ್ ಟ್ರಾನ್ಸ್ಫಾರ್ಮ್ ಆಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1 ಪ್ಲಸ್ ಎಕ್ಸ್ ಬೈ ಎ ಫಾರ್ ಎಕ್ಸ್ ಬಿಟ್ವೀನ್ ಮೈನಸ್ ಎ ಟು 0 ಆ್ಯಂಡ್ 1 ಮೈನಸ್ ಎಕ್ಸ್ ಬೈ ಎ ಫಾರ್ ಎಕ್ಸ್ ಬಿಟ್ವೀನ್ 0 ಟು ಎ 0 ಅದರ್ವೈಸ್. ಅರ್ಥ ಆಗ್ತಿದೆಯಲ್ವಾ? ಏನು ಮಾಡಬೇಕು ಇದರಲ್ಲಿ? ಫಸ್ಟ್ ಏನು ಮಾಡಬೇಕು? ಫಾರ್ಮುಲಾ ಬರ್ಕೊಳ್ಳಿ. ಫಾರ್ಮುಲಾ ಏನು? ಎಫ್ ಆಫ್ ಯು ಈಸ್ ಈಕ್ವಲ್ ಟು ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಎಫ್ ಆಫ್ ಎಕ್ಸ್ ಇ ಪವರ್ ಐ ಯು ಎಕ್ಸ್ ಡಿ ಎಕ್ಸ್. ಗೊತ್ತಾಗ್ತಿದೆಯಲ್ವಾ? ಎಫ್ ಆಫ್ ಯು ಈಸ್ ಈಕ್ವಲ್ ಟು ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಎಫ್ ಆಫ್ ಎಕ್ಸ್ ಇ ಪವರ್ ಐ ಯು ಎಕ್ಸ್ ಡಿ ಎಕ್ಸ್. ಕರೆಕ್ಟ್ ಅಲ್ವಾ? ಇಲ್ಲಿ ಲಿಮಿಟ್ ಬಂದು ಮೈನಸ್ ಎ ಟು ಎ ಇದೆ. ಇಲ್ಲಿ ನೋಡಿ, ಫಸ್ಟ್ ಹೇಳ್ಬಿಡ್ತೀನಿ. ಮೈನಸ್ ಎ ಟು 0 1 ಕರೆಕ್ಟ್ ಅಲ್ವಾ? ಎಕ್ಸ್ ವ್ಯಾಲ್ಯೂ ಬರ್ಕೊಳ್ಳೋಣ. ಇಲ್ಲಿ ಒಂದು ಮೈನಸ್ ಎ ಟು 0ಗೆ ಒಂದು ಎಫ್ ಆಫ್ ಎಕ್ಸ್ ವ್ಯಾಲ್ಯೂ, ಇನ್ನೊಂದು 0 ಟು ಎಗೆ ಇನ್ನೊಂದು ಎಫ್ ಆಫ್ ಎಕ್ಸ್ ವ್ಯಾಲ್ಯೂ. ಅದರ್ವೈಸ್ ಅಂದರೆ ಇಲ್ಲಿ ಬಿಲೋ ಮೈನಸ್ ಎ ಅಂದರೆ ಲೆಸ್ ದ್ಯಾನ್ ಮೈನಸ್ ಎ ಅಂತ ಬರ್ಬಿಡ್ತೀನಿ. ಅಥವಾ ಮೈನಸ್ ಇನ್ಫಿನಿಟಿ ಟು ಮೈನಸ್ ಎ, ಇಲ್ಲಿ ಎ ಟು ಇನ್ಫಿನಿಟಿ. ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿನ ಲಿಮಿಟ್ನ ಈ ಥರ ನಾವು ಸಪ್ರೇಟ್ ಮಾಡ್ಕೋತೀವಿ. ಒಂದು ಮೈನಸ್ ಇನ್ಫಿನಿಟಿ ಟು ಮೈನಸ್ ಎ, ಆಮೇಲೆ ಮೈನಸ್ ಎ ಟು 0, ಆಮೇಲೆ 0 ಟು ಎ, ಆಮೇಲೆ ಎ ಟು ಇನ್ಫಿನಿಟಿ. ಈಗ ಎಫ್ ಆಫ್ ಎಕ್ಸ್ ಬರೆಯೋಣ. ಮೈನಸ್ ಎ ಇನ್ಫಿನಿಟಿ ಟು ಮೈನಸ್ ಎ ಎಲ್ಲಿದೆ? ಇಲ್ಲಿ ಮೈನಸ್ ಇನ್ಫಿನಿಟಿ ಟು ಮೈನಸ್ ಎ ಎಲ್ಲಿದೆ? ಎಲ್ಲಿದೆ? ಮೇಲೆ ಇಲ್ಲ, ಅದರ್ವೈಸಲ್ಲಿ ಇರುತ್ತೆ. ಅದರ್ವೈಸಲ್ಲೇನು? ಅರ್ಥ ಆಗ್ತಿದೆಯಲ್ವಾ? ಮೈನಸ್ ಎ ಟು ಎ ಎಲ್ಲಿದೆ? ಹಾಂ, ಮೈನಸ್ ಎ ಟು 0 ಎಲ್ಲಿದೆ? ಅದಕ್ಕೇನು 1 ಪ್ಲಸ್ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ 1 ಪ್ಲಸ್ ಎಕ್ಸ್ ಬೈ ಎ. ಅರ್ಥ ಆಗ್ತಿದೆಯಲ್ವಾ? ಇನ್ನೊಂದು 0 ಟು ಎ ಎಲ್ಲಿದೆ? ಇಲ್ಲಿದೆ 0 ಟು ಎ. ಎಫ್ ಆಫ್ ಎಕ್ಸ್ ಏನು? 1 ಮೈನಸ್ ಎಕ್ಸ್ ಬೈ ಎ. ಎ ಟು ಇನ್ಫಿನಿಟಿ ಎಲ್ಲಿದೆ? ಅದರ್ವೈಸಲ್ಲಿ ಬರುತ್ತೆ, ಅದು 0. ಅರ್ಥ ಆಗ್ತಿದೆಯಲ್ವಾ? ಈಗ ನಾವೇನು ಮಾಡಬೇಕಿಲ್ಲಿ? ಎಫ್ ಆಫ್ ಯು ಈಸ್ ಈಕ್ವಲ್ ಟು ಸ್ಟಾರ್ಟಿಂಗ್ ಎಫ್ ಆಫ್ ಎಕ್ಸ್ 0 ಇರೋದ್ರಿಂದ ಈ 0 ಇರೋದು ಲಿಮಿಟ್ ಬಿಟ್ಬಿಡಿ. ಈಗ ಯಾವುದಾದ್ರು ಲಿಮಿಟ್ ತೊಗೋಬೇಕು ನೀವು? ಮೈನಸ್ ಎ ಟು 0 ಮತ್ತು 0 ಟು ಎ. ಫಸ್ಟ್ ಲಿಮಿಟ್ ಮೈನಸ್ ಎ ಟು 0 ತೊಗೊಳ್ಳಿ. ಮೈನಸ್ ಎ ಟು 0 ಹಾಕಿದಾಗ ಲಿಮಿಟು ಎಫ್ ಆಫ್ ಎಕ್ಸ್ ಜಾಗದಲ್ಲಿ ಏನು ಹಾಕ್ತೀರಾ? 1 ಪ್ಲಸ್ ಎಕ್ಸ್ ಬೈ ಎ ಇ ಪವರ್ ಐ ಯು ಎಕ್ಸ್ ಡಿ ಎಕ್ಸ್. ಗೊತ್ತಾಗ್ತಿದೆಯಲ್ವಾ? ಪ್ಲಸ್ ಹೇಳಿ, 0 ಟು ಎ ಲಿಮಿಟ್ ಹಾಕಿದಾಗ ಎಫ್ ಆಫ್ ಎಕ್ಸ್ ಏನು? 1 ಮೈನಸ್ ಎಕ್ಸ್ ಬೈ ಎ ಇ ಪವರ್ ಐ ಯು ಎಕ್ಸ್ ಡಿ ಎಕ್ಸ್. ಅದರ್ವೈಸ್ ಬಿಟ್ಬಿಡಿ. ಅರ್ಥ ಆಗ್ತಿದೆಯಲ್ವಾ? ಯಾವುದ್ಯಾವ್ದು ಲಿಮಿಟ್ ತೊಗೋಬೇಕು? ಒಂದು ಮೈನಸ್ ಎ ಟು 0 ತೊಗೊಳ್ಳುವಾಗ ಎಫ್ ಆಫ್ ಎಕ್ಸ್ ಜಾಗದಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು? 1 ಪ್ಲಸ್ ಎಕ್ಸ್ ಬೈ ಎ. ಇನ್ನೊಂದು ಸತಿ 0 ಟು ಎ ತೊಗೊಳ್ಳುವಾಗ ಎಫ್ ಆಫ್ ಎಕ್ಸ್ ಜಾಗದಲ್ಲಿ ಏನು ತೊಗೋಬೇಕು? 1 ಮೈನಸ್ ಎಕ್ಸ್ ಬೈ. ಒಂದು ಮೈನಸ್ ಎ ಟು 0 ತೊಗೊಳ್ಳಿ, ಇನ್ನೊಂದು 0 ಟು ಎ ಪ್ಲಸ್ಸು. ಆಮೇಲೆ ಎಫ್ ಆಫ್ ಎಕ್ಸ್ ಜಾಗದಲ್ಲಿ ಮೈನಸ್ ಎ ಟು 0 ಇದ್ದಾಗ 1 ಪ್ಲಸ್ ಎಕ್ಸ್ ಬೈ ಎ ಬರೀರಿ. ಇ ಪವರ್ ಐ ಯು ಎಕ್ಸ್ ಡಿ ಎಕ್ಸ್ ಹಂಗೆ ಇರಲಿ. 0 ಟು ಎ ಇದ್ದಾಗ ಎಫ್ ಆಫ್ ಎಕ್ಸ್ ಏನು ಬರೀತೀರಾ? 1 ಮೈನಸ್ ಎಕ್ಸ್ ಬೈ ಎ ಇ ಪವರ್ ಐ ಯು ಎಕ್ಸ್ ಡಿ ಎಕ್ಸ್ ಇರಲಿ. ಗೊತ್ತಾಗ್ತಿದೆಯಲ್ವಾ? ಈಗ ಇಂಟಿಗ್ರೇಷನ್ದು ಫಾರ್ಮುಲಾ ಹೇಳಿ. ಯಾವ ಫಾರ್ಮುಲಾ ಯೂಸ್ ಮಾಡಬೇಕಿಲ್ಲಿ? ಇಂಟೆಗ್ರಲ್ ಆಫ್ ಹೇಳಿ 1 ಪ್ಲಸ್ ಎಕ್ಸ್ ಬೈ ಎ ಇ ಪವರ್ ಐ ಯು ಎಕ್ಸ್ ಡಿ ಎಕ್ಸ್. ಇದನ್ನ ಇಂಟಿಗ್ರೇಟ್ ಮಾಡೋದು ಯಾವ ಥರ? 1 ಪ್ಲಸ್ ಎಕ್ಸ್ ಬೈ ಎನ ಆ್ಯಸ್ ಇಟ್ ಈಸ್ ಹಂಗೆ ಬರ್ಕೋಬೇಕು. ಬರ್ನೋಲಿಸ್ ರೂಲ್ ಹೇಳಿ. ಇ ಪವರ್ ಎ ಎಕ್ಸ್ ಅಂತ ಬರ್ಕೋತೀನಿ. 1 ಪ್ಲಸ್ ಎಕ್ಸ್ ಬೈ ಎ ಆ್ಯಸ್ ಇಟ್ ಈಸು. ಇ ಪವರ್ ಎ ಎಕ್ಸ್ಗೆ ಇಂಟಿಗ್ರೇಷನ್ ಏನು? ಇ ಪವರ್ ಎ ಎಕ್ಸ್ ಬೈ ಎ. ಸುಮ್ಮನೆ ರಫು. ಅರ್ಥ ಆಗ್ತಿದೆಯಲ್ವಾ? ಮೈನಸ್ ಇದಕ್ಕೆ ಡಿಫ್ರೆನ್ಷಿಯೇಷನ್ ಮಾಡೋದು ಯಾವ ಥರ? 1ಗೇನು ಡಿಫ್ರೆನ್ಷಿಯೇಷನ್ನು? 0 ಪ್ಲಸ್ ಎಕ್ಸ್ ಬೈ ಎಗೇನು? ಇ ಪವರ್ ಎ ಎಕ್ಸ್ ಬೈ ಎಗೇನು? ಎಕ್ಸ್ ಬೈ ಎ ಸ್ಕ್ವೇರ್. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟು 1 ಮೈನಸ್ ಎಕ್ಸ್ ಬೈ ಎ ಇ ಪವರ್ ಎ ಎಕ್ಸ್ ಡಿ ಎಕ್ಸ್ಗೆ ಹೇಳಿ. 1 ಮೈನಸ್ ಎಕ್ಸ್ ಬೈ ಹಂಗೆ ಇಟ್ಕೊಳ್ಳಿ. ಇ ಪವರ್ ಎ ಎಕ್ಸ್ಗೆ ಇಂಟಿಗ್ರೇಷನ್ ಏನು? ಇ ಪವರ್ ಎ ಎಕ್ಸ್ ಬೈ ಎ ಮೈನಸ್ 1 ಮೈನಸ್ ಎಕ್ಸ್ ಬೈ ಎಗೇನು? 1ಗೇನು 0, ಎಕ್ಸ್ ಬೈ ಎಗೆ ಇ ಪವರ್ ಎಕ್ಸ್ ಬೈ ಎಗೆ ಇ ಪವರ್ ಎ ಎಕ್ಸ್ ಬೈ ಎ ಸ್ಕ್ವೇರ್. ಈ ಥರ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಈಗ ಹೇಳಿ ಎಫ್ ಆಫ್ ಯು ಈಸ್ ಈಕ್ವಲ್ ಟು ಫಸ್ಟು
ಇದನ್ನ ಹಂಗೆ ಇಟ್ಕೊಳ್ಳಿ. ಯಾವ್ದನ್ನ ಹಂಗೆ ಇಟ್ಕೋಬೇಕು? 1 ಪ್ಲಸ್ ಎಕ್ಸ್ ಬೈ ಎನ ಹಂಗೆ ಇಟ್ಕೊಳ್ಳಿ. ಇ ಪವರ್ ಎ ಎಕ್ಸ್ಗೆ ಇಂಟಿಗ್ರೇಷನ್ ಏನು? ಇ ಪವರ್ ಎ ಎಕ್ಸ್ ಬೈ ಎ ಅಂದರೆ ಏನಿಲ್ಲಿ ಐ ಯು. ಹೇಳಿ, ಇ ಪವರ್ ಐ ಯು ಎಕ್ಸ್ ಬೈ ಐ ಯು. ಗೊತ್ತಾಗ್ತಿದೆಯಲ್ವಾ? ಈಗ ಪ್ಲಸ್ ಬದಲು ಏನು ಬರ್ಕೋಬೇಕು? ಮೈನಸ್. ಇಲ್ಲಿ ನೋಡಿ, ಇದಾದಮೇಲೆ ಮೈನಸ್ ಬರ್ಕೋಬೇಕು. ಹೇಳಿ, 1 ಪ್ಲಸ್ ಎಕ್ಸ್ ಬೈ ಎಗೆ ಡಿಫ್ರೆನ್ಷಿಯೇಷನ್ ಏನು? 0 ಪ್ಲಸ್ 1 ಬೈ ಎ. ಇ ಪವರ್ ಎ ಎಕ್ಸ್ ಅಂದರೆ ಇ ಪವರ್ ಎ ಎಕ್ಸ್ ಬೈ ಎ ಸ್ಕ್ವೇರ್ ಅಂದರೆ ಎ ಜಾಗದಲ್ಲಿ ಏನಿರೋದು? ಐ ಯು. ಇಲ್ಲಿ ನೋಡಿ, ಎ ಜಾಗದಲ್ಲಿ ಇಲ್ಲಿ ಐ ಯು ಹಾಕಿ. ಇದಕ್ಕೆ ಏನಾಗುತ್ತೆ ಹೇಳಿ? ಎ ಜಾಗದಲ್ಲಿ ಅಂದರೆ ಇ ಎ ಬೇಡ, ಸಾರಿ, ಬೇಕಿದ್ರೆ ಇದಕ್ಕೆ ಕೆ ಅಂತ ಬರ್ಕೊಳ್ಳಿ. ಬೇಕಾದ್ರೆ ಇ ಪವರ್ ಕೆ ಎಕ್ಸ್ ಬೈ ಕೆ. ಈಗ ಹೇಳಿ, 1 ಪ್ಲಸ್ ಎಕ್ಸ್ ಬೈ ಎ ಜಾಗದಲ್ಲಿ ಏನು? ಇ ಪವರ್ ಐ ಯು ಎಕ್ಸ್ ಬೈ ಐ ಯು. ಬರೀ ಇ ಪವರ್ಗೆ ಹಾಕಿ. ಹಾಂ, ಇದು ಸೇಮ್ ಆಗಿಬಿಟ್ಟಿದೆ, ಕನ್ಫ್ಯೂಷನ್ ಮಾಡೋಕ್ಕೆ ಹೋಗ್ಬೇಡಿ. ಈಗ ಹೇಳಿ, ಮೈನಸ್ 0 ಪ್ಲಸ್ 1 ಬೈ ಇ ಪವರ್ ಎಕ್ಸ್ ಬೈ ಐ ಯು. ಅರ್ಥ ಆಗ್ತಿದೆಯಲ್ವಾ? ಅರ್ಥ ಆಗುತ್ತೆ ಅಲ್ವಾ ನಿಮಗೆ? ಈಗ ಹೇಳಿ, ಏನು ಬರುತ್ತೆ? ಇ ಪವರ್ ಐ ಯು ಎಕ್ಸ್ ಬೈ ಹೇಳಿ ಐ ಸ್ಕ್ವೇರ್ ಯು ಸ್ಕ್ವೇರ್. ಲಿಮಿಟ್ ಏನು? ಮೈನಸ್ ಎ ಟು 0. ಅರ್ಥ ಆಯ್ತಲ್ವಾ? ಪ್ಲಸ್ ಹೇಳಿ, ಈಗ ಇದಕ್ಕೆ ಇಂಟಿಗ್ರೇಟ್ ಮಾಡಬೇಕು. ಹೇಳಿ, 1 ಮೈನಸ್ ಎಕ್ಸ್ ಬೈ ಎ ಇ ಪವರ್ ಐ ಯು ಎಕ್ಸ್ಗೆ ಇಂಟಿಗ್ರೇಷನ್ನು. ಹಾಂ, 0 ಮೈನಸ್ ಹೇಳಿ ಇ ಪವರ್ ಐ ಯು ಎಕ್ಸ್ ಬೈ ಇದೇನು ಲಿಮಿಟು? 0 ಟು ಎ. ಇದು ರಬ್ ಮಾಡಲ? ಈಗ ನೆಕ್ಸ್ಟ್ ಏನು ಮಾಡ್ಬೇಕು ಹೇಳಿ? ಲಿಮಿಟ್ ಅಪ್ಲೈ ಮಾಡಬೇಕು. ಈಗ ಹೇಳಿ, ಎಫ್ ಆಫ್ ಯು ಈಸ್ ಈಕ್ವಲ್ ಟು 1 ಬೈ ಐ ಯು ಆಚೆ ತಗೊಳ್ಳಿ. 1 ಬೈ ಐ ಯು ಆಚೆ ತಗೊಂಡ್ರೆ ಯಾವುದು ಉಳಿಯುತ್ತೆ? 1 ಪ್ಲಸ್ ಎಕ್ಸ್ ಬೈ ಎ ಇ ಪವರ್ ಐ ಯು ಎಕ್ಸ್ ಒಳಗಡೆ ಬರ್ಕೊಳ್ಳಿ. ಹೇಳಿ, 1 ಪ್ಲಸ್ ಎಕ್ಸ್ ಬೈ ಎ ಇ ಪವರ್ ಲಿಮಿಟ್ ಏನು? ಮೈನಸ್ ಎ ಟು 0. ಗೊತ್ತಾಗ್ತಿದೆಯಲ್ವಾ? ನೆಕ್ಸ್ಟು ಮೈನಸ್ ಹೇಳಿ, 1 ಬೈ ಎ ಐ ಸ್ಕ್ವೇರ್ ಯು ಸ್ಕ್ವೇರ್ ಅಂದರೆ ಇಲ್ಲಿ 1 ಬೈ ಎ ಅಂದ್ಕೊಳ್ಳಿ. ಇದನ್ನ ಎ ಐ ಸ್ಕ್ವೇರ್ ಯು ಸ್ಕ್ವೇರ್ ಬರುತ್ತೆ. ಹೇಳಿ, ಮೈನಸ್ 1 ಬೈ ಎ ಐ ಸ್ಕ್ವೇರ್ ಯು ಸ್ಕ್ವೇರ್. ಎ ಹಂಗೆ ಇರಲಿ, ಬರೀ ಎ ಇರುತ್ತೆ. ಎ ಐ ಸ್ಕ್ವೇರ್ ಯು ಡಿನಾಮಿನೇಟರ್ನ ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರ್ಕೊಳ್ಳಿ. ಉಳಿಯೋದೇನು? ಇ ಪವರ್ ಐ ಯು ಎಕ್ಸ್. ಲಿಮಿಟ್ ಬರ್ಕೊಳ್ಳಿ. ಇ ಪವರ್ ಐ ಯು ಎಕ್ಸ್ಗೆ ಲಿಮಿಟ್ ಏನು? ಮೈನಸ್ ಎ ಟು 0. ನೆಕ್ಸ್ಟ್ ಹೇಳಿ, ಪ್ಲಸ್ 1 ಬೈ ಯು ಆಚೆ ತಗೊಳ್ಳಿ. ಹೇಳಿ, ಪ್ಲಸ್ 1 ಬೈ ಐ ಯು ಆಚೆ ತಗೊಳ್ಳಿ. ಉಳಿಯೋದೇನು? 1 ಮೈನಸ್ ಹೇಳಿ ಎಕ್ಸ್ ಬೈ ಎ ಇ ಪವರ್ ಐ ಯು ಎಕ್ಸ್. ಲಿಮಿಟ್ ಏನು? 0 ಟು ಎ. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟು ಮೈನಸ್ ಇಂಟು ಮೈನಸ್ ಪ್ಲಸ್ಸು. ಇಲ್ಲಿ ಇದಕ್ಕೆ ಮಲ್ಟಿಪ್ಲೈ ಮಾಡಿ. ಎ ಐ ಸ್ಕ್ವೇರ್ ಯು ಸ್ಕ್ವೇರ್ ಆಚೆ ತೊಗೊಳ್ಳಿ. ಏನಾಗುತ್ತೆ ಇದು? ಪ್ಲಸ್ 1 ಬೈ ಎ ಐ ಸ್ಕ್ವೇರ್ ಯು ಸ್ಕ್ವೇರ್. ಯಾವುದಕ್ಕೆ ಲಿಮಿಟ್ ಹಾಕ್ಕೋಬೇಕು? ಇ ಪವರ್ ಐ ಯು ಎಕ್ಸ್ಗೆ ಲಿಮಿಟ್ ಹಾಕ್ಕೋಬೇಕು. ಲಿಮಿಟ್ ಏನು? 0 ಟು ಎ. ಈಗ ಲಿಮಿಟ್ ಅಪ್ಲೈ ಮಾಡಿ ನೀಟಾಗಿ. ಈಗ ಹೇಳಿ ನೀವೇ, 1 ಬೈ ಐ ಯು ಎಕ್ಸಾಕ್ಟಲ್ಲಿ 0 ಹಾಕಿದ್ರೆ ಏನಾಗುತ್ತೆ? ಇಲ್ಲ 1 ಪ್ಲಸ್ 0 ಬೈ ಎನಿಥಿಂಗ್ 1 ಆಗುತ್ತೆ. ಹುಷಾರು. 1 ಪ್ಲಸ್ ಬೇಕಿದ್ರೆ 1 ಸ್ಟೆಪ್ ಜಾಸ್ತಿ ಬರ್ಬಿಡೋಣ. ಹೇಳಿ, 1 ಪ್ಲಸ್ 0 ಇ ಪವರ್ 0. ಅರ್ಥ ಆಗ್ತಿದೆಯಲ್ವಾ? ಎಕ್ಸಾಕ್ಟಲ್ಲಿ 0 ಹಾಕಿದ್ರೆ 1 ಪ್ಲಸ್ 0 ಬೈ ಎ ಅಂದ್ರೇನು? 1 ಪ್ಲಸ್ 0 ಇ ಪವರ್ 0. ಮೈನಸ್ ಎ ಹಾಕಿದ್ರೆ ನೋಡಿ, ಎಕ್ಸಾಕ್ಟಲ್ಲಿ ಮೈನಸ್ ಎ ಹಾಕಿದ್ರೆ ಮೈನಸ್ ಎ ಬೈ ಎ ಏನು? -1. ನೋಡಿ, 1 ಮೈನಸ್ 1 ಇ ಪವರ್ ಐ ಯು ಮೈನಸ್ ಎ. ಅರ್ಥ ಆಗ್ತಿದೆಯಲ್ವಾ? ಇಲ್ಲಾಂದರೆ ಒಂದು ಕೆಲಸ ಮಾಡಿ,
ಇದನ್ನ ಝೀರೋ ಡೈರೆಕ್ಟಾಗಿ ಬರ್ತ್ಬಿಡಿ. ಮೈನಸ್ ಎ ಹಾಕಿದ್ರೆ ಏನಾಗುತ್ತೆ ಅದು ಝೀರೋ. ರೀಸನ್ ಯಾಕೆ ಹೇಳಿ? 1 ಪ್ಲಸ್ ಮೈನಸ್ ಎ ಬೈ ಎ ಅಂದ್ರೇನು? -1. 1 ಪ್ಲಸ್ ಹೇಳಿ ಮೈನಸ್ ಎ ಬೈ ಎ ಏನಾಗುತ್ತೆ ಹೇಳಿ? 1 - 1 ಏನು? 0 ಇಂಟು ಎನಿಥಿಂಗ್ ಏನಾಗುತ್ತೆ? 0. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಹೇಳಿ, ಇದಕ್ಕೆ ಅಪ್ಲೈ ಮಾಡಿ ಹೇಳಿ. ಮೈನಸ್ ಎ ಐ ಸ್ಕ್ವೇರ್ ಅಂದರೆ ಏನು? -1 ಯು ಸ್ಕ್ವೇರ್. ಈಗ ಎಕ್ಸಾಕ್ಟಲ್ಲಿ 0 ಹಾಕಿದ್ರೆ ಏನು ಬರುತ್ತೆ? e ಪವರ್ 0 ಮೈನಸ್ e ಪವರ್ ಐ ಯು ಮೈನಸ್ ಎ. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಹೇಳಿ 1 ಪ್ಲಸ್ ಐ ಯು. ಎಕ್ಸಾಕ್ಟಲ್ಲಿ ಎ ಹಾಕಿದ್ರೆ ಏನಾಗುತ್ತೆ ಹೇಳಿ? 1 ಮೈನಸ್ ಎ ಬೈ ಎ ಇ ಪವರ್ ಐ ಯು ಎ ಆಗುತ್ತೆ. ಎ ಬೈ ಎ ಅಂದ್ರೇನು? 1. 1 - 1 ಏನಾಯಿತು? 0. ಸ್ಟಾರ್ಟಿಂಗ್ ಟರ್ಮ್ 0 ಮೈನಸ್ ಈಗ 0 ಹಾಕ್ಕೋಬಿಡಿ ಹೇಳಿ. 1 ಮೈನಸ್ 0 ಬೈ ಎ ಅಂದ್ರೇನು? 0 ಇ ಪವರ್ 0. ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಎ ಹಾಕಿದಾಗ 0 ಆಗುತ್ತೆ, 0 ಹಾಕಿದಾಗ 0 ಆಗಲ್ಲ. ಹುಷಾರು. ಅರ್ಥ ಆಗ್ತಿದೆಯಲ್ವಾ? ಎ ಹಾಕಿದಾಗ ಪೂರ್ತಿ ಟರ್ಮು 0 ಆಗುತ್ತೆ. 0 ಹಾಕಿದಾಗ 1 ಬರುತ್ತೆ. ಹುಷಾರು. ಯಾಕಂದರೆ ರೀಸನ್ ಏನಕ್ಕೆ? ಇಲ್ಲಿ 0 ಬೈ ಎ ಏನಾಗುತ್ತೆ? 0. 1 ಮೈನಸ್ 0 ಏನು? 1 ಆಗುತ್ತೆ. ಅದೇ ಎ ಹಾಕಿದಾಗ 1 ಮೈನಸ್ ಎ ಬೈ ಎ ಅಂದರೆ ಏನು? 1. 1 ಮೈನಸ್ 1 ಏನಾಗುತ್ತೆ? 0 ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಈಗ ಇಲ್ಲಿ ಹೇಳಿ ಪ್ಲಸ್ 1 ಬೈ ಎ ಐ ಸ್ಕ್ವೇರ್ ಅಂದ್ರೇನು? -1 ಯು ಸ್ಕ್ವೇರ್. ಎ ಹಾಕಿ ಇ ಪವರ್ ಏನು? ಎ ಮೈನಸ್ ಇ ಪವರ್ 0. ಗೊತ್ತಾಗ್ತಿದೆಯಲ್ವಾ? ಈಗ ನೆಕ್ಸ್ಟ್ ಏನು ಮಾಡ್ಬೇಕು ಹೇಳಿ. ಈಗ ಎಫ್ ಆಫ್ ಯು ಈಸ್ ಈಕ್ವಲ್ ಟು ಏನಾಯ್ತು ಇದು? 1 ಪ್ಲಸ್ 0 ಏನು? ಇ ಪವರ್ 0 ಅಂದರೆ 1 ಇಂಟು 1. 1 ಇಂಟು 1 ಬೈ ಐ ಯು ಏನಾಗುತ್ತೆ? ವೆರಿ ಗುಡ್. ಇಲ್ಲಿ ಮೈನಸ್ ಇಂಟು ಮೈನಸ್ ಏನು? ಪ್ಲಸ್ 1 ಬೈ ಎ ಯು ಸ್ಕ್ವೇರ್. ಗೊತ್ತಾಗ್ತಿದೆಯಲ್ವಾ? ಆಮೇಲೆ ಇಲ್ಲೇನು ಬರುತ್ತೆ ಹೇಳಿ? ಇ ಪವರ್ 0 ಅಂದ್ರೇನು? ಇ ಪವರ್ ಮೈನಸ್ ಐ ಎ ಯು. ಗೊತ್ತಾಗ್ತಿದೆಯಲ್ವಾ? ಈಗ ಹೇಳಿ ನೆಕ್ಸ್ಟು. ಸಾರಿ, ನೆಕ್ಸ್ಟ್ ಹೇಳಿ. 1 ಮೈನಸ್ 0 ಅಂದ್ರೇನು? ಇ ಪವರ್ 0 ಅಂದರೆ 1. ಇಲ್ಲಿ ಏನು ಬರುತ್ತೆ? 0 ಮೈನಸ್ 1 ಅಂದರೆ -1 ಬರುತ್ತೆ. ಇದು ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? 1 ಬೈ ಐ ಯು. ಅರ್ಥ ಆಗ್ತಿದೆಯಲ್ವಾ? ಈಗ ಇಲ್ಲೇನು ಉಳಿಯುತ್ತೆ ಹೇಳಿ? ಪ್ಲಸ್ ಇಂಟು ಮೈನಸ್ ಎ ಯು ಸ್ಕ್ವೇರ್. ಉಳಿಯೋದೇನು? ಇ ಪವರ್ ಐ ಎ ಯು ಮೈನಸ್ ಇ ಪವರ್ 0 ಅಂದ್ರೇನು? 1. ಗೊತ್ತಾಗ್ತಿದೆಯಲ್ವಾ? ಈಗ ನೆಕ್ಸ್ಟ್ ಏನು ಮಾಡಬೇಕು? ಎಫ್ ಆಫ್ ಯು ಈಸ್ ಈಕ್ವಲ್ ಟು ಮುಗೀತು ಪ್ರಾಬ್ಲಮ್ ಹೇಳಿ. ಈ ಪ್ಲಸ್ 1 ಬೈ ಐ ಯು ಮೈನಸ್ 1 ಬೈ ಐ ಯು ಕ್ಯಾನ್ಸಲ್. ಉಳಿಯೋದೇನು? ಎಫ್ ಆಫ್ ಯು ಈಸ್ ಈಕ್ವಲ್ ಟು ಇಲ್ಲಿ 1 ಬೈ ಎ ಯು ಸ್ಕ್ವೇರ್ನ ಕಾಮನ್ ತೊಗೋಬಿಡಿ. ಏನು ಕಾಮನ್ ತೊಗೋತೀರಾ? ಸ್ಕ್ವೇರ್ನ ಕಾಮನ್ ತೊಗೊಳ್ಳಿ. ಇರಲಿ 1 ಬೈ ಎ ಯು ಸ್ಕ್ವೇರ್ನ ಕಾಮನ್ ತೊಗೊಳ್ಳಿ. ಇಲ್ಲಿ 1 ಬೈ ಎ ಯು ಸ್ಕ್ವೇರ್ ಕಾಮನ್ ತೊಗೊಂಡ್ರೆ ಏನು ಉಳಿಯುತ್ತೆ? ಇಲ್ಲಿ ಇ ಪವರ್ ಮೈನಸ್ ಐ ಎ ಯು. ಇಲ್ಲಿ ಮೈನಸ್ ಇಂಟು ಪ್ಲಸ್ ಇ ಪವರ್ ಐ ಎ ಯು. ಇಲ್ಲಿ ಬರೀ 1 ಬೈ ಎ ಯು ಸ್ಕ್ವೇರ್ ಕಾಮನ್ ತೊಗೊಂಡಿರೋದ್ರಿಂದ ಇಲ್ಲಿ ಮೈನಸ್ ಹಂಗೆ ಉಳಿದು. ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ? ಮೈನಸ್. ಇದು ಮೈನಸ್ ಇಂಟು ಮೈನಸ್ 1 ಕ್ಯಾನ್ಸಲ್ ಆಗಲ್ಲ. 1 ಪ್ಲಸ್ 1 ಏನು? 2. ಹೇಳಿ ಎಫ್ ಆಫ್ ಯು ಏನಾಯಿತು? 1 ಬೈ ಎ ಯು ಸ್ಕ್ವೇರ್. 1 ಪ್ಲಸ್ 1 ಏನು? 2. ಇಲ್ಲಿ ಮೈನಸ್ ಕಾಮನ್ ತೊಗೊಂಡ್ರೆ ಉಳಿಯೋದೇನು? ಮೈನಸ್ ಐ ಎ ಯು. ಇಲ್ಲಿ ಮೈನಸ್ ಹೋದರೆ ಪ್ಲಸ್ ಇ ಪವರ್ ಐ ಎ ಯು. ಅರ್ಥ ಆಗ್ತಿದೆಯಲ್ಲ? 1 ಪ್ಲಸ್ 1 ಏನು? 2. ಈಗ ನೆಕ್ಸ್ಟ್ ಏನು ಮಾಡ್ಬೇಕು ಹೇಳಿ? ಫಾರ್ಮುಲಾ ಯೂಸ್ ಮಾಡಿ. ಯಾವ ಫಾರ್ಮುಲಾ? ಈ ಫಾರ್ಮುಲಾ ಯೂಸ್ ಮಾಡಿ.
ಹೇಳಿ ಇ ಪವರ್ ಐ ಎಕ್ಸ್ ಪ್ಲಸ್ ಇ ಪವರ್ ಮೈನಸ್ ಐ ಎಕ್ಸ್ ಅಂದ್ರೇನು 2 cos x ಅಥವಾ ಹೇಳಿ ಐ ಎಕ್ಸ್ ಮೈನಸ್ ಐ ಎಕ್ಸ್ ಇ ಪವರ್ ಮೈನಸ್ ಐ ಎಕ್ಸ್ ಪ್ಲಸ್ ಇ ಪವರ್ ಐ ಎಕ್ಸ್ ಅಂದರೆ ಅದು 2 cos x. ಐ ಯಾವಾಗ ಬರುತ್ತೆ ಹೇಳಿ ಇ ಪವರ್ ಐ ಎಕ್ಸ್ ಮೈನಸ್ ಇ ಪವರ್ ಮೈನಸ್ ಎಕ್ಸ್ ಪ್ಲಸ್ ಇದ್ದರೆ ಇದು ಈ ಕಡೆ ಇರಲಿ ಅಥವಾ ಇದು ಈ ಕಡೆ ಇರಲಿ, ಆನ್ಸರ್ ಏನು 2 cos x. ಇಲ್ಲಿ ನೋಡಿ ಇ ಪವರ್ ಮೈನಸ್ ಐ ಎಕ್ಸ್ ಪ್ಲಸ್ ಇ ಪವರ್ ಐ ಎಕ್ಸ್ ಅಂದರೆ ಇದು ಅಪ್ಲೈ ಮಾಡಿ. ಎಕ್ಸಾಕ್ಟ್ದಲ್ಲಿ ಏನಿದೆ ಎ ಯು, ಎಕ್ಸಾಕ್ಟ್ದಲ್ಲಿ ಏನಿದೆ ಐ ಬಿಟ್ಟೆ ತಾನೆ, ಮೈನಸ್ ಐ ಬಿಟ್ಬಿಡಿ ಎ ಯು ಅಂದರೆ ಈ ಎಕ್ಸಾಕ್ಟ್ದಲ್ಲಿ ಎ ಯು ಹಾಕಿ ಏನಾಗುತ್ತೆ ಹೇಳಿ, ಇದು ಇ ಪವರ್ ಮೈನಸ್ ಎ ಐ ಎ ಯು ಪ್ಲಸ್ ಇ ಪವರ್ ಐ ಎ ಯು ಈಸ್ ಈಕ್ವಲ್ ಟು 2 cos ಎ ಯು ಅಂದರೆ ಏನಾಯ್ತು ಇದು, ವೆರಿ ಗುಡ್. ಎಫ್ ಆಫ್ ಯು ಈಸ್ ಈಕ್ವಲ್ ಟು 1 ಬೈ ಎ ಯು ಸ್ಕ್ವೇರ್ 2 ಮೈನಸ್ ಹೇಳಿ 2 cos ಎ. ಅರ್ಥ ಆಗ್ತಿದೆಯಲ್ವಾ? 2ನ ಕಾಮನ್ ತೊಗೊಂಡ್ರೆ 1 ಮೈನಸ್ ಕಾಸ್ ಎ, 1 ಮೈನಸ್. ಈಗ 1 ಮೈನಸ್ ಕಾಸ್ ಎಕ್ಸ್ ಅಂದ್ರೇನು ಅಥವಾ 1 ಮೈನಸ್ ಕಾಸ್ ಡೀಟಾ ಅಂದ್ರೇನು, 2 sin ಸ್ಕ್ವೇರ್ ಥೀಟಾ ಬೈ 2. ಕರೆಕ್ಟ್ ಅಲ್ವಾ? ಈಗೇನಾಗುತ್ತೆ ಹೇಳಿ, ಹಾಂ ಡೀಟಾ ಜಾಗದಲ್ಲಿ ಏನಿದೆ, ಹಾಂ ವೆರಿ ಗುಡ್, ಎ ಯು ಇದೆ ಡೀಟಾ ಜಾಗದಲ್ಲಿ ಎ ಯು ಹಾಕಿ. 1 ಮೈನಸ್ ಕಾಸ್ ಎ ಯು ಅಂದ್ರೇನು 2 sin ಸ್ಕ್ವೇರ್ ಎ ಯು ಬೈ 2. ಕರೆಕ್ಟ್ ಅಲ್ವಾ ಹೇಳಿ, 2 ಬೈ ಎ ಯು ಸ್ಕ್ವೇರ್ ಬ್ರಾಕೆಟಲ್ಲಿ 2 sin ಸ್ಕ್ವೇರ್ ಎ ಯು ಬೈ 2. ಫೈನಲ್ ಆನ್ಸರ್ ಏನು, ಎಫ್ ಆಫ್ ಯು ಏನು 2 2s 4 sin ಸ್ಕ್ವೇರ್ ಎ ಯು ಬೈ 2 ಡಿವೈಡೆಡ್ ಬೈ ಎ ಯು ಸ್ಕ್ವೇರ್. ಕರೆಕ್ಟ್ ಅಲ್ವಾ? ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡಲಾ? ಈಗ ನೋಡಿ, ಫೈಂಡ್ ದ ಫೋರಿಯರ್ ಟ್ರಾನ್ಸ್ಫಾರ್ಮ್ ಆಫ್ ಎಫ್ ಆಫ್ ಎಕ್ಸ್. ಒಂದು ಎಫ್ ಆಫ್ ಎಕ್ಸ್ ಬಂದು 1 ಪ್ಲಸ್ ಎಕ್ಸ್ ಬೈ ಯಾವಾಗ, ಎಕ್ಸ್ ಬಿಟ್ವೀನ್ ಮೈನಸ್ ಎ ಟು 0 ಇದ್ದಾಗ. ಇನ್ನೊಂದು 1 ಮೈನಸ್ ಎಕ್ಸ್ ಬೈ ಯಾವಾಗ, 0 ಟು ಎ ಇದ್ದಾಗ. 0 ಯಾವಾಗ, ಅದರ್ವೈಸ್. ಫಸ್ಟ್ ಎಫ್ ಆಫ್ ಯುಗೆ ಫಾರ್ಮುಲಾ ಏನು, ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಎಫ್ ಆಫ್ ಎಕ್ಸ್ ಇ ಪವರ್ ಐ ಯು ಎಕ್ಸ್ ಡಿ ಎಕ್ಸ್. ಎಫ್ ಆಫ್ ಯು ಅಂದರೆ ಒಂದು ಮೈನಸ್ ಎ ಟು 0 ಇದ್ದಾಗ 1 ಪ್ಲಸ್ ಎಕ್ಸ್ ಬೈ ಎ ಇ ಪವರ್ ಐ ಯು ಎಕ್ಸ್ ಡಿ ಎಕ್ಸು. 0 ಟು ಇದ್ದಾಗ 1 ಮೈನಸ್ ಎಕ್ಸ್ ಬೈ ಎ ಇ ಪವರ್ ಐ ಯು ಎಕ್ಸ್ ಡಿ ಎಕ್ಸ್. ಇದನ್ನ ಇಂಟಿಗ್ರೇಟ್ ಮಾಡೋದು ಯಾವ ಥರ, 1 ಪ್ಲಸ್ ಎಕ್ಸ್ ಬೈ ಹಂಗೆ ಇಟ್ಕೊಳ್ಳಿ ಇ ಪವರ್ ಐ ಯು ಎಕ್ಸ್ ಬೈ ಐ ಯು ಮೈನಸ್ 1 ಏನು ಡಿಫ್ರೆನ್ಸಿಯೇಷನ್ 0 ಪ್ಲಸ್ ಎಕ್ಸ್ ಬೈ ಎಗೆ 1 ಬೈ ಎ ಇ ಪವರ್ ಐ ಯು ಎಕ್ಸ್ಗೆ ಇಂಟಿಗ್ರೇಷನ್ ಏನು, ಇ ಪವರ್ ಐ ಯು ಎಕ್ಸ್ ಬೈ ಐ ಸ್ಕ್ವೇರ್ ಯು ಸ್ಕ್ವೇರ್ ಪ್ಲಸ್ 1 ಮೈನಸ್ ಎಕ್ಸ್ ಬೈ ಹಂಗೆ ಇಟ್ಕೊಳ್ಳಿ ಇ ಪವರ್ ಐ ಯು ಎಕ್ಸ್ಗೆ ಇಂಟಿಗ್ರೇಷನ್ ಏನು, ಪವರ್ ಐ ಯು ಎಕ್ಸ್ ಬೈ ಐ ಯು ಮೈನಸ್ 1 ಮೈನಸ್ ಎಕ್ಸ್ ಬೈ ಎಗೆ ಡಿಫ್ರೆನ್ಷಿಯೇಷನ್ 1 ಬೈ ಎ ಇ ಪವರ್ ಐ ಯು ಎಕ್ಸ್ ಬೈ ಐ ಸ್ಕ್ವೇರ್ ಯು ಸ್ಕ್ವೇರ್. ಇದು ಮೈನಸ್ ಎ ಟು 0, ಇದು 0 ಟು ಎ. ಈಗ ಎಫ್ ಆಫ್ ಯು ಅಂದರೆ ಇಲ್ಲಿ 1 ಬೈ ಐ ಯು ಆಚೆ ತೊಗೊಳ್ಳಿ, ಉಳಿಯೋದೇನು 1 ಪ್ಲಸ್ ಎಕ್ಸ್ ಬೈ ಎ ಇ ಪವರ್ ಐ ಯು ಎಕ್ಸ್. ಅದಕ್ಕೆ ಲಿಮಿಟ್ ಮೈನಸ್ ಎ ಟು 0. ಇಲ್ಲಿ ಎ ಐ ಸ್ಕ್ವೇರ್ ಯು ಸ್ಕ್ವೇರ್ನ ಆಚೆ ತೊಗೊಳ್ಳಿ, ಮೈನಸ್ 1 ಬೈ ಎ ಐ ಸ್ಕ್ವೇರ್ ಯು ಸ್ಕ್ವೇರ್ ಆಚೆ ತೊಗೊಂಡ್ರೆ ಉಳಿಯೋದೇನು ಇ ಪವರ್ ಐ ಯು ಎಕ್ಸ್. ಲಿಮಿಟ್ ಏನಾಗಬೇಕು, ಮೈನಸ್ ಎ ಟು 0. ಆಮೇಲೆ 1 ಬೈ ಐ ಯುನ ಆಚೆ ತೊಗೊಳ್ಳಿ, ಉಳಿಯೋದೇನು 1 ಮೈನಸ್ ಎಕ್ಸ್ ಬೈ ಎ ಇ ಪವರ್ ಐ ಯು ಎಕ್ಸ್. ಲಿಮಿಟ್ ಏನು 0 ಟು ಎ. ಆಮೇಲೆ ಪ್ಲಸ್ 1 ಬೈ ಎ ಐ ಸ್ಕ್ವೇರ್ ಯು ಸ್ಕ್ವೇರ್ ಆಚೆ ತೊಗೊಳ್ಳಿ, ಉಳಿಯೋದೇನು ಇ ಪವರ್ ಐ ಯು ಎಕ್ಸ್ 0 ಟು ಎ. ಆಮೇಲೆ 1 ಬೈ ಐ ಯು ಹಂಗೆ ಇಟ್ಕೊಳ್ಳಿ, ಎಕ್ಸಾಕ್ಟ್ದಲ್ಲಿ 0 ಹಾಕಿ ಏನಾಗುತ್ತೆ ಇದು 1 ಪ್ಲಸ್ 0 ಇ ಪವರ್ 0 ಮೈನಸ್ ಎ ಹಾಕಿದ್ರೆ 1 ಪ್ಲಸ್ ಆಫ್ ಮೈನಸ್ ಎ ಬೈ ಎ ಅಂದರೆ 1 ಮೈನಸ್ 1 ಏನಾಗುತ್ತೆ, ಅದು 0 ಆಗಿಬಿಡುತ್ತೆ. ಮೈನಸ್ ಎ ಹಾಕಿದಾಗ 0 ಆಗಿಬಿಡುತ್ತೆ. ನೆಕ್ಸ್ಟು ಮೈನಸ್ 1 ಬೈ ಎ ಐ ಸ್ಕ್ವೇರ್ ಅಂದ್ರೇನು ಮೈನಸ್ 1 ಯು ಸ್ಕ್ವೇರ್. ಎಕ್ಸಾಕ್ಟ್ದಲ್ಲಿ 0 ಹಾಕಿದ್ರೆ ಏನಾಗುತ್ತೆ ಇದು ಇ ಪವರ್ 0 ಮೈನಸ್ ಇ ಪವರ್ ಐ ಯು ಇಂಟು ಮೈನಸ್ ಎ ಪ್ಲಸ್ 1 ಬೈ ಐ ಯು. ಎಕ್ಸಾಕ್ಟ್ದಲ್ಲಿ ಎ ಹಾಕಿದ್ರೆ ಏನಾಗುತ್ತೆ ಎ ಬೈ ಎ 1 ಮೈನಸ್ 1 ಏನು 0 ಹಾಕಿದಾಗ 1 ಮೈನಸ್ 0 ಅಂದರೆ 1 ಮೈನಸ್ 0 ಇ ಪವರ್ 0. ಕರೆಕ್ಟ್ ಅಲ್ವಾ? ಇಲ್ಲಿ ಎ ಹಾಕಿದ್ರೆ ಏನಾಗುತ್ತೆ ಇ ಪವರ್ ಐ ಯು ಎ ಇ ಮೈನಸ್ ಇ ಪವರ್ 0. ಈಗ 1 ಬೈ ಐ ಯು ಇದು 1 ಬೈ ಐ ಯು ಆಗುತ್ತೆ, ಇದು ಮೈನಸ್ ಇಂಟು ಮೈನಸ್
ಇದು 1/IU ಯಾಕೆ ಹೇಳಿ, ಇದು 1 ಆಗುತ್ತೆ. ಇದು 1 ಮೈನಸ್ 0 ಏನು 1. 1/IU ಇಂಟು 1 ಅಂದರೆ 1/IU ಆಗುತ್ತೆ. ಕರೆಕ್ಟ್ ಅಲ್ವಾ? ನೆಕ್ಸ್ಟು ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 1/AU ಸ್ಕ್ವೇರ್ ಬರ್ಕೊಳ್ಳಿ. e ಪವರ್ 0 ಅಂದರೆ 1 ಮೈನಸ್ e ಪವರ್ IU ಮೈನಸ್ ಎ ಅಂದರೆ e ಪವರ್ ಮೈನಸ್ IAU. ಆಮೇಲೆ ಇದು 1 ಮೈನಸ್ 0 ಅಂದರೆ 1, e ಪವರ್ 0 ಅಂದರೆ 1 ಮೈನಸ್ 1 ಆಯಿತು. ಮೈನಸ್ ಇಂಟು ಪ್ಲಸ್ ಮೈನಸ್ 1/IU ಆಗುತ್ತೆ. ಇದು ಕರೆಕ್ಟ್ ಅಲ್ವಾ? ಈಗ ಇದು ಪ್ಲಸ್ ಇಂಟು ಮೈನಸ್ 1/IA ಸ್ಕ್ವೇರು e ಪವರ್ IAU ಮೈನಸ್ e ಪವರ್ 0 ಅಂದ್ರೇನು 1. ಇದು ಕ್ಯಾನ್ಸಲ್. ಎಫ್ ಆಫ್ ಯು 1/AU ಸ್ಕ್ವೇರ್ನ ಕಾಮನ್ ತೊಗೊಂಡ್ರೆ ಏನು ಉಳಿಯುತ್ತೆ? 1 ಮೈನಸ್ ಹೇಳಿ e ಪವರ್ ಮೈನಸ್ IAU ಮೈನಸ್ ಇಲ್ಲಿ ನೋಡಿ 1/AU ಸ್ಕ್ವೇರ್ ಕಾಮನ್ ತೊಗೊಂಡ್ರೆ 1 ಮೈನಸ್ e ಪವರ್ ಮೈನಸ್ IAU. ಇದು ಮೈನಸ್ ಇಂಟು ಪ್ಲಸ್ ಮೈನಸ್ e ಪವರ್ IAU ಮೈನಸ್ ಇಂಟು ಮೈನಸ್ ಪ್ಲಸ್ 1 ಬರುತ್ತೆ. ಈಗ 1 ಪ್ಲಸ್ 1 ಏನು 2. ಮೈನಸ್ನ ಕಾಮನ್ ತೊಗೊಂಡ್ರೆ e ಪವರ್ ಮೈನಸ್ IAU ಪ್ಲಸ್ ಆಗುತ್ತೆ. ಇದು ಯಾಕೆ? ಮೈನಸ್ ಕಾಮನ್ ತೊಗೊಂಡಿರೋದ್ರಿಂದ e ಪವರ್ IAU. e ಪವರ್ ಮೈನಸ್ IX ಪ್ಲಸ್ e ಪವರ್ IX ಅಂದ್ರೇನು 2 cos x. ಎಕ್ಸಾಕ್ಟ್ದಲ್ಲಿ ಏನಿದೆ AU ಇದೆ, 2 cos AU ಆಗುತ್ತೆ. 2ನ ಕಾಮನ್ ತೊಗೊಂಡ್ರೆ 1 ಮೈನಸ್ ಕಾಸ್ AU. 1 ಮೈನಸ್ ಕಾಸ್ AU ಅಂದರೆ 2 sin ಸ್ಕ್ವೇರ್ AU/2. ಫೈನಲ್ ಆನ್ಸರ್ ಬಂದ್ಬಿಡು. ಗೊತ್ತಾಯ್ತಲ್ವಾ? ಥ್ಯಾಂಕ್ ಯು.